ಶಾಪ ವಿಮೋಚನೆ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಬನ್ನಿ, ಮುಖ್ಯಮಂತ್ರಿಗಳ ಭೇಟಿಯ ಬಗ್ಗೆ ವಾಟಾಳ್ ನಾಗರಾಜ್ ಏನಂತಾರೆ ಕೇಳೋಣ ಬನ್ನಿ. ಚಾಮರಾಜನಗರ ಜಿಲ್ಲೆಗೆ ಯಾವುದೇ ಸಿಎಂ ಭೇಟಿ ನೀಡಿದರೂ ಸಹ ಕೇವಲ 6 ತಿಂಗಳ ಅವಧಿಯಲ್ಲಿ ಅಧಿಕಾರ ಕಳ್ಕೋತಾರೆ ಅನ್ನುವಂತಹ ಮಾತಿದೆ. ಆ ಮಾತು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಾಟಾಳ್ ನಾಗರಾಜ್ ಅವರ ಮಾತು. ಅವ್ರನ್ನೇ ಕೇಳೋಣ. ಸರ್, ವೀರೇಂದ್ರ ಪಾಟೀಲ್ ಅವರು ಹೋಗಿದ್ರು, ಕುಮಾರಸ್ವಾಮಿ ಅವರು ಹೋಗಿದ್ರು, ಈಗ ಸಿಎಂ ಶೆಟ್ಟರ್ ಹೋಗ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಸಿಎಂ ಶೆಟ್ಟರು ಹೋಗ್ತಾ ಇರೋದು ಸರಿಯಾದ ಕಾಲ ಅಲ್ಲ. ರಾಹು ಕಾಲದಲ್ಲಿ ಹೋಗ್ತಾ ಇದ್ದಾರೆ, ಯಮಗಂಡ ಕಾಲದಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೆಯ ಕಾಲದಲ್ಲಿ ಹೋಗಿದ್ರೆ ಅವ್ರಿಗೂ ಹೆಸರು ಬರ್ತಿತ್ತು ಮತ್ತು ಚಾಮರಾಜನಗರಕ್ಕೂ ಕೀರ್ತಿ ಬರ್ತಿತ್ತು. ಆ ದೃಷ್ಟಿಯಿಂದ ಈ ಎಮ್ಮೆ ತಂದಿದ್ದೀವಿ ನಾವು. ಯಾಕೆ ತಂದಿದ್ವಿ? ಎಮ್ಮೆ ಏನು ಸಾಮಾನ್ಯ ಅಲ್ಲ. ಎಮ್ಮೆ ಇದೊಂದು ಪವಿತ್ರ ಎಮ್ಮೆ, ಅದು ಗಾದೆ. ಎಮ್ಮೆ ಮೇಲೆ ಮಳೆ ಹೊಯ್ದರೆ ಪರಿಣಾಮ ಇಲ್ಲ, ಎಮ್ಮೆ ಏನಾಗೋದಿಲ್ಲ. ಈ ಎಮ್ಮೆ ಮೇಲೆ ಮಳೆ ಉಯ್ದರೆ ಏನು ಪರಿಣಾಮ ಇಲ್ವೋ ಅದೇ ರೀತಿ ಜಗದೀಶ್ ಶೆಟ್ಟರ್ ಚಾಮರಾಜನಗರಕ್ಕೆ ಹೋದ್ರೆ ಯಾವುದೇ ಪರಿಣಾಮ ಇಲ್ಲ. ಜನರಲ್ಲಿ ಮೂಢನಂಬಿಕೆ ಆಗ್ಲೇ ಮುಂದುವರಿಯಲ್ವಾ ಅಂತ ಇವತ್ತು ಕಾಕತಾಳೀಯ. ಇದು 3ನೇ ಮುಖ್ಯಮಂತ್ರಿಗೆ ಹೋಗ್ತಿರೋದು. ಅಕಸ್ಮಾತ್ ಹೋಗಿರೋದಾದ್ರೆ ಅದು ಕಾಕತಾಳೀಯ ಅಂತ ಅನ್ಸಲ್ವಾ ಅಂತ? ಖಂಡಿತ. ಅದೇನಾಗುತ್ತೆ ಅಂದರೆ ಇದರಿಂದ ಪರಿಸ್ಥಿತಿ ಏನಾಗುತ್ತೆ ಅಂತ ಇವರು ಮಾಡುವ ದಾರಿ ಏನಿದೆ, ಈ ದಾರಿಯಿಂದ ಚಾಮರಾಜನಗರಕ್ಕೆ ಕಳಂಕ ಬರಬಾರ್ದು. ಬಂದರೆ ಅದಕ್ಕೆ ಕಾರಣ ಇವರೇ. ಚಾಮರಾಜನಗರಕ್ಕೆ ಹೋದಂತಹ ಸಿಎಂ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಯಲ್ಲಂತಹ ಮಾತಿದೆ. ಆ ಮಾತು ಏನಾದರೂ ಮತ್ತೊಮ್ಮೆ ಸಾಬೀತಾದರೆ ಅದು ಜನರ ಮೂಢನಂಬಿಕೆ ಹೊರತು ಯಾವುದೇ ಕಾರಣಕ್ಕೂ ಅದಕ್ಕೆ ಚಾಮರಾಜನಗರ ಕಾರಣ ಅಲ್ಲ ಅನ್ನುವಂತಹ ಮಾತನ್ನು ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ವಿನೂತನ ಪ್ರತಿಭಟನೆ ಮೂಲಕ ಎಮ್ಮೆ ಮೇಲೆ ಮಳೆ ಹುಯ್ದರೆ ಹೇಗೆ ಏನು ಪರಿಣಾಮ ಆಗಲ್ವೋ ಅದೇ ರೀತಿ ಸರ್ಕಾರ ಬಿದ್ದರೂ ಸಹ ರಾಜ್ಯಕ್ಕೆ ಯಾವುದೇ ಪರಿಣಾಮ ಆಗಲ್ಲ ಅನ್ನುವಂತಹ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಚಾಮರಾಜನಗರದ ಪಾತ್ರ ಇಲ್ಲ ಅನ್ನೋದನ್ನು ಸಹ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಂದಿನಿ, ಸ್ವರ್ಣ ನ್ಯೂಸ್. ಸೊ ಇದು ವಾಟಾಳ್ ಅವರ ಮಾತು. ವಾಟಾಳ್ ಪ್ರತಿ ಬಾರಿ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಬರಬೇಕು, ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಅಂದರೆ ಚಾಮರಾಜನಗರಕ್ಕೆ ಬರಬೇಕು ಅನ್ನುವಂಥದ್ದು. ಆದರೆ ಇವತ್ತ್ಯಾಕೋ ಅವರು ರಾಹುಕಾಲ ಯಮಗಂಡ ಕಾಲದ ಕಥೆ ಹೇಳಿದ್ರು. ಬಹಳ ಆಶ್ಚರ್ಯಕರ ಸಂಗತಿ. ಜೊತೆಗೆ ಒಂದು ಪ್ರತಿಭಟನೆ ಕೂಡ ಆಯಿತು. ಸೊ ಎಮ್ಮೆಗೆ ಅವರು ನೀರು ಹೊಯ್ಯೋ ಮುಖಾಂತರ, ಅಂದರೆ ಯಾರು ಬಂದರೂ ಕೂಡ ಇದರ ಹಣೆ ಬರ ಇಷ್ಟೇನೆ ಅನ್ನೋ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಮೈಸೂರಿನ ಸ್ಟುಡಿಯೋದಲ್ಲಿದ್ದಾರೆ ನಾಗರಾಜ್ ದೀಕ್ಷಿತರು, ಆಗಮಿಕರು, ಚಾಮರಾಜೇಶ್ವರ ದೇಗುಲದ ಅರ್ಚಕರು ಕೂಡ ಹೌದು. ನಾಗರಾಜ್ ದೀಕ್ಷಿತರೇ, ಮುಖ್ಯಮಂತ್ರಿಗಳು ಇವತ್ತು ನಿಮ್ಮ ಊರಿಗೆ ಭೇಟಿ ಕೊಟ್ಟಿದ್ದಾರೆ, ನಿಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಏನನ್ಸುತ್ತೆ ತಮಗೆ? ಹಾಂ, ಯಾಕೆಂದರೆ ಇವಾಗ ತಾವು ಹೇಳ್ದಂಗೆ ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತಕ್ಕಂಥದ್ದು ಒಂದು ಮೂಢನಂಬಿಕೆ. ಯಾಕೆಂದರೆ ಅಧಿಕಾರ, ಅಂತಸ್ತು, ಯೌವನ, ರೂಪ ಯಾವುದು ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಅದನ್ನ ಚಾಮರಾಜನಗರಕ್ಕೆ ಒಂದು ಕಳಂಕ ತಂದಿದ್ದಾರೆ ಹೊರತು ಅದು ಸತ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಕೆಂದ್ರೆ ಅಧಿಕಾರ ಬಂದಾಗ ಆ ಒಂದು ಕ್ಷೇತ್ರಕ್ಕೆ ನಾವೇನೇನು ಒಳ್ಳೆ ಕೆಲಸ ಮಾಡ್ತೀವಿ ಮತ್ತೆ ಆ ಜನತೆಗೆ ಏನು ನಾವು ನೀಡ್ತೀವಿ ಅಂತಕ್ಕಂಥದ್ರ ಮೇಲೆ ಆ ಪ್ರಭಾವ ಬೀರ್ತದೆ ಹೊರತು ಆ ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತಕ್ಕಂಥ ಬಹಳ ಸುಳ್ಳಾಗಿರ್ತಕ್ಕಂಥ ಮಾತು. ಯಾಕೆಂದ್ರೆ ನಮ್ಮ ಒಂದು ಚಾಮರಾಜನಗರ ಅನೇಕ ಚಕ್ರವರ್ತಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ಜಾಗ. ಇವತ್ತೇನು ಚಾಮರಾಜನಗರ ಅಂತ ಹೇಳ್ತಿದ್ದೇವೆ, ಮೈಸೂರು ಅರಸರಿಗೆ ಜನ್ಮ ನೀಡಿರ್ತಕ್ಕಂಥ ಸ್ಥಳ. ಆದ್ರಿಂದ ನಮ್ಮ ಚಾಮರಾಜನಗರ ಈ ಜಗತ್ತಿಗೆ ಚಕ್ರವರ್ತಿಗಳು ನೀಡಿರ್ತಕ್ಕಂಥ ಜಾಗ. ಆದ್ರಿಂದ ಇದಕ್ಕೆ ಶಾಪ ಬಂದಿದೆ ಅಂತಕ್ಕಂಥದ್ದು ಬಹಳ ಸುಳ್ಳಾಗಿರ್ತಕ್ಕಂಥ ಮಾತಾಗಿರ್ತದೆ. ಓಕೆ ಓಕೆ ಯಾಕೆ ಬಂತು ಹಾಗಾದ್ರೆ ಯಾಕಿಂತ ಕೆಟ್ಟ ಹೆಸರು ಬಂತು ಹಾಗಾದ್ರೆ? ಕೆಟ್ಟ ಹೆಸರು ಬಂತು ಅಂತಂದ್ರೆ, ಇವಾಗ ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಮುಖ್ಯಮಂತ್ರಿಗಳು ಒಮ್ಮೆ ನಮ್ಮ ಚಾಮರಾಜನಗರ ಭೇಟಿ ಇರುವ ಸಂದರ್ಭದಲ್ಲಿ ದೇವಸ್ಥಾನದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯಗಳಿದೆ. ಆ ಸಂಪ್ರದಾಯನ ಮೀರಿ ಅವರು ನಮಗೆ ಮಂಗಳಾರತಿ ಕೊಳ್ಳಿಲ್ಲ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಅವರು ಅರ್ಚಕರನ್ನು ನಿಂದನೆ ಮಾಡಿ ಅವರ ಅರ್ಚಕರಿಗೆ ಒಂದು ಸಸ್ಪೆಂಡ್ ಆಗ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೆಯನ್ನ ಮಾಡಿದ್ರು. ಅದ ನಂತರದಲ್ಲಿ ಅದು ಮುಂದಿನ ಮುಖ್ಯಮಂತ್ರಿಗಳಿಗೆಲ್ಲ ಕಾಕತಾಳೀಯವೋ ಎಂಬಂತೆ ಅದು ಮುಂದುವರಿತಾ ಬಂತು. ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು, ಆದ್ರೆ ಅವರೇ ಈ ಬೀಜ ಬಿತ್ತಿದ್ರು ಅನ್ನುವಂಥದ್ದು ತಪ್ಪಾಗುತ್ತೆ ನಾಗರಾಜ್ ದೀಕ್ಷಿತರೆ. ಯಾಕಂದ್ರೆ KSL ಸ್ವಾಮಿ ಅವರು ಹೇಳ್ತಾ ಇದ್ರು, ನಾನು ಮೈಸೂರು ಕೇಳಿಸ್ಕೊಳ್ಳಿ, ನಾನು ಮೈಸೂರಿನವನೇ, ನಾನು ಹುಟ್ಟಿದಂಥ ಸಂದರ್ಭದಲ್ಲಿ ಬಹಳ ಹತ್ತಿರದಿಂದ ನೋಡಿ, ನಾನು ಈ ನಂಜುಂಡೇಶ್ವರ ದೇವಸ್ಥಾನ ಏನಿದೆಯಲ್ಲ ಅದಕ್ಕಿಂತ ಜೋರಾಗಿ ನಡೀತಾ ಇತ್ತು ಇಲ್ಲಿ, ಆಮೇಲೆ ಗ್ರಾಜುಯಲಿ ಕಡಿಮೆ ಆಗ್ಬಿಡ್ತು ಅನ್ನುವಂಥದ್ದು. ಹೌದು, ಯಾಕೆಂದ್ರೆ ಇಲ್ಲಿ ಕೆಲವು ದೇವಸ್ಥಾನಕ್ಕೆ ನಮ್ಮ ದೇಹಕ್ಕೆ ಯಾವ ರೀತಿ ಅಂಗಾಂಗಗಳಿದೆ ಅದೇ ರೀತಿಯಾಗಿ ದೇವಾಲಯ ಕೂಡ ಅಂಗಾಂಗಗಳು ಉಂಟು.
ಯಾವಾಗ ಆ ದೇವಸ್ಥಾನ ಮುಂದೆ ಇರತಕ್ಕಂಥ ಕಲ್ಯಾಣಿಯನ್ನು ಮುಚ್ಚಿದ್ರು ಅನಂತರದಲ್ಲಿ ದೇವಸ್ಥಾನ ಅಧೋಗತಿಗೆ ಕಾರಣವಾಗೋಯ್ತು. ಯಾಕೆಂದ್ರೆ ಆ ವಾಸ್ತುವಿಗೆ ದೋಷ ಉಂಟಾದಾಗ ಅವೆಲ್ಲವೂ ಕೂಡ ಪರಿಣಾಮ ಉಂಟಾಗ್ತದೆ ದೇವಾಲಯಕ್ಕೆ. ಓಕೆ ಓಕೆ ಆಯ್ತು ಸರ್, ಮತ್ತಷ್ಟು ನಾನು ಜೊತೆ ಚರ್ಚೆ ಮಾಡ್ತೀನಿ. ಏನಂತೀರಿ ಸ್ವಾಮಿಗಳ? ವಾಸ್ತುಗೆ ಒಂದು ಮಾತಿದೆ ಶಾಸ್ತ್ರದಲ್ಲಿ, 1,00,000 ದೀಪ ಉರಿಯೋ ಊರಲ್ಲಿ ವಾಸ್ತು ನೋಡಬೇಕಾಗಿಲ್ಲ ಅಂತ. ಆದ್ರೆ ಅದೊಂದು ವ್ಯಾಪಾರ ಮಾಡಿಬಿಟ್ಟಿದ್ದಾರೆ ಇವಾಗ. ಅಲ್ಲ, ದೀಪ ಊರಲ್ಲಿ ಉರಿಬೋದು, ಇಲ್ಲಿ ಉರಿಬೇಕಲ್ಲ. ಅದಕ್ಕೆ ಹೇಳಿ ಉರಿಬೇಕಲ್ಲ. ಇಲ್ಲ, ದೀಪ ಊರಲ್ಲಿ ಅಂದರೆ 1,00,000 ಜನ ಆ ಮನೆಗಳು ಎಲ್ಲ ದೀಪ ಹಚ್ಚುವಂಥ ಮನೆಗಳಿದ್ದಾಗ ಬೆಳಕು ನಮ್ಮಲ್ಲಿಲ್ಲ ಅಂತ ನೀವು ಹೇಳ್ತಿರೋದು ಕರೆಕ್ಟು. ಬೆಳಕು ನಮ್ಮಲ್ಲಿದ್ದರೆ ಎಲ್ಲ ಬೆಳಗ್ಗೆ ಕಾಣುತ್ತೆ, ಬೆಳಕಾಗೂ ಕಾಣುತ್ತೆ. ಆಮೇಲೆ ಇವೆಲ್ಲ ನಂಬಿಕೆಗಿಂತ ಭಯದಿಂದ ಮಾಡ್ತಾ ಇದ್ದಾರೆ ಎಲ್ಲರೂ. ಅಲ್ಲೋದ್ರೆ ಹೊರಟೋಗುತ್ತೆ. ಇದು ಈಗ ಅರ್ಥವಿಲ್ಲದ ಒಂದು ವಾದ. ಆಮೇಲೆ ಅದಕ್ಕೆ ಯಾವುದೋ ಕಥೆಗಳು ಹೇಳೋದು. ಆಮೇಲೆ ಈಗ ನಂಜನಗೂಡಲ್ಲಿ ಮುಂದ್ಗಡೆ ಇದ್ದ ಕಟ್ಟಡಗಳೆಲ್ಲ ಬದಲಾಯಿಸಿದ್ದಾರೆ, ಅಲ್ಲಿ ಇನ್ನೂ ಬೆಲೆ ಜಾಸ್ತಿ ಆಗಿದೆ. ಅಯ್ಯಪ್ಪ ಸ್ವಾಮಿ ಎಲ್ಲಿದ್ದರು 25, 50 ವರ್ಷ, 40, 60 ವರ್ಷಕ್ಕೆ ಹಿಂದೆ ನಾವು ಕೇಳೇ ಇರಲಿಲ್ಲ. ಈಗ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಅಲ್ಲಿಗೆ ಜಾಸ್ತಿ ಆಗ್ತಾ ಇದ್ದಾರೆ. ಇದು ಜನಗಳಿಗಿರ್ತಕ್ಕಂಥ ಒಂದು ನಂಬಿಕೆನೇ ಹೊರತುವೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಫೇತ್ ಈಸ್ ಬ್ಲೈಂಡ್, ಎಕ್ಸ್ಪೀರಿಯನ್ಸ್ ಇಸ್ ದ ಟ್ರೂತ್ ಅಂತಾರೆ ಅವರು. ಅನುಭವವೇ ಸತ್ಯವೇ ಹೊರತು ನಂಬಿಕೆ ಅನ್ನೋದು ಯಾವಾಗಲೂ ಕುರುಡೆ. ಎಸ್ ಸರ್, ಏನಂತೀರಿ ಚಂದ್ರ? ಈಗ ನಾವು ಇದನ್ನು ವೈಭವೀಕರಿಸೋದೇ ತಪ್ಪು ನನ್ನ ದೃಷ್ಟಿಯಲ್ಲಿ. ಇದಾಗೋಗಿದೆ, ಯಾಕೋ ಗೊತ್ತಿಲ್ಲ. ಇಡೀ ನಾಡಿನಾದ್ಯಂತ, ದೇಶಾದ್ಯಂತಲೂ ಆಗೋಗಿದೆ. ಧರ್ಮದ ಒಂದು ಕಡೆ, ಭವಿಷ್ಯದ ಒಂದು ಕಡೆ, ಜ್ಯೋತಿಷ್ಯ ಒಂದು ಕಡೆ, ವಾಸ್ತು ಒಂದು ಕಡೆ, ವ್ಯವಹಾರ ಒಂದು ಕಡೆ. ಇಲ್ಲಿ ಬಂದಿರತಕ್ಕಂಥದ್ದು ಸಾರ್ವತ್ರಿಕವಾದ ವಿಚಾರಗಳಿಗೆ ಇವನ್ಯಾವುದೂ ನಾವು ಹತ್ತಿರಕ್ಕೂ ಸೇರಿಸ್ಕೊಳ್ಳದೆ ಇರೋರಿಗೆ ಕಾಯಕವೇ ಕೈಲಾಸ. ಬಸವಣ್ಣವ್ರು ಅದಕ್ಕೆ ಮುಂಚೆ ಹೇಳಿದ್ರು, ಸ್ವಾಮಿ ವಿವೇಕಾನಂದವರು ಅಂತ ಹೇಳಿದ್ರು. ಹಾಗಾಗಿ ಮಾಡುವ ಕೆಲಸ ಅದರ ವಿಶೇಷವಾಗಿ ವ್ಯಾಪಾರೀಕರಣ ಆಗದೇ ಇರೋ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಸಾರ್ವಜನಿಕರ ಕೆಲಸ ಮಾಡುವಾಗ ಇವು ಯಾವುದೂ ಮಾಡಬಾರ್ದು. ಅವರವರ ಧಾರ್ಮಿಕವಾಗಿ ಅವರವರ ಸಮುದಾಯದ ಆಧಾರದ ಮೇಲೆ ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥ ನಾನು ಆಗಲೇನು ಹೇಳಿದೆ. ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರು ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಒಪ್ಪಿಕೊಂಡು ಇದೇ ಥರ ಎಲ್ಲ ವಿಚಾರದಲ್ಲೂ ಕೂಡ ವಿಧಾನಸೌಧದಿಂದ ಕಡೆಯ ಘಟ್ಟದ ಆಫೀಸ್ನವರೆಗೂ ಕೂಡ ಇಲಾಖೆಯ ಕೆಲಸ, ದೇವರ ಕೆಲಸ ಅಂತಲೇ ಮಾಡಬೇಕೇ ಹೊರತು ಈ ಆಚಾರ ವಿಚಾರಗಳನ್ನೆಲ್ಲ ನಾವು ಬದಿಗೊತ್ತು. ಅದು ಅಲ್ಲಿಗೆ ಬಂದಾಗ ಬೇರೆ ಚರ್ಚೆ ಮಾಡೋಣ, ಬೇಕಾ ಬೇಡವಾ ಅನ್ನೋದು ಅವರವ್ರ ನಂಬಿಕೆಗೆ ಬಿಟ್ಟಿದ್ದು. ಈಗ ನಾನು ನಂಬ್ತೀನ ದೇವ್ರನ್ನ ಇಲ್ವ ಅನ್ನೋದು ನನಗೆ ಬಿಟ್ಟಿದ್ದಾಗುತ್ತೆ. ನನ್ನ ಮನೆಯೊಳಗೆ ಏನು ಮಾಡ್ಕೊತೀನೋ ಅದನ್ನು ನಾನು ಮಾಡ್ಕೊಂಡು ಹೋಗೋಣ. ನಾನು ಅಧಿಕಾರದಲ್ಲಿ ಒಂದು ಮಂತ್ರಿಯಾಗಿ ಆಚೆ ಹೋಗ್ತಿದ್ದಂಗೆ ದಾರಿ ಉದ್ದಕ್ಕೂ ಕುಂಬಳಕಾಯಿ ಹೊಡ್ಸ್ಕೊಂಡು ಹೋಗೋ, ಅಲ್ಲೆಲ್ಲ ಕುಂಕುಮ ಇಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ, ಆಮೇಲೆ ವಾಸ್ತು ಅಂತ ಕೊಟ್ಟರು, ಸರ್ಕಾರ ಕೊಟ್ಟರು ಬಂಗ್ಲೆನ ಕಿತ್ತಾಕ್ಸು, ಬಾಗಿಲು ಕಿತ್ತಾಕ್ಸು, ಅಲ್ಲಿ ಬಂದು ಕುಂಬಳಕಾಯಿ ಹೊಡೆದೇನೋ ಮಾಡೋದು ವಿಧಾನಸೌಧನೇ ಬಿಟ್ಟಿಲ್ಲ. ಅದನ್ನೇ ನಾನು ಅದನ್ನು ಕೆಟ್ಟದ್ದು ಅಂತ ಹೇಳಲ್ಲ. ನಿಮ್ಮದು ಸ್ವಂತದ್ದು, ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಹಬ್ಬ ಉಣ್ಮೇಲೆ ಮಾಡಿ. ಇದು ನೀವು ಅಧಿಕಾರ ತಗೊಂಡಾಗ, ಅಧಿಕಾರ ಹೋದಾಗೆಲ್ಲ ಮಾಡ್ತಕ್ಕಂಥದ್ದು ಕೆಟ್ಟ ಚಾಳಿ ಆಗ್ತಾ ಇದೆ. ಇದಕ್ಕೊಂದು ಅಂತ್ಯ ಆಗಬೇಕು. ಪ್ರಾರಂಭ ಆಗಿದೆ ಅಂತ ನನ್ನ ಇಲ್ಲ ಚಂದ್ರವ್ರು. ಇಲ್ಲಾಂದ್ರೆ ಒಂದು ಕೆಲಸ ಮಾಡಬೇಕು, ಬೇಡ ನೀವು ಪಾಪ ಅಷ್ಟೊಂದು ಮೈಲಿಗೆ ಆಗಿದೆ ಅಂತಂದ್ರೆ ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಬಿಟ್ಟು ಕೊಟ್ಬಿಡಿ ಹೋಗ್ಲಿ ಅತ್ಲಾಗೆ ಅಂತ. ಯಾವುದನ್ನ? ಅಲ್ಲ, ಈ ಪ್ರದೇಶನ ಅಲ್ಲ, ತಾವು ಅಷ್ಟು ಸ್ವಲ್ಪ ಒಪ್ಪಲ್ಲ ಬಿಡಿ, ನಾನು ಹೇಳ್ತೇನೆ, ನನಗೆ ಗೊತ್ತು, ಆಯ್ತಾ? ಅಲ್ಲ, ನಾನು ಹೇಳೋದು ಇವ್ರ ಮನೋಭಾವನೆ ಹೇಳ್ತಿರೋದು ಅಂತ. ಈಗ ಅಲ್ಲಿ ಒಬ್ಬ ಡಿ ಸಿನೂ ಹೋಗಂಗೆ ಇಲ್ಲ, ಇದು ನಂಬಿಕೆ ಇಟ್ಕೊಂಡ್ಬಿಟ್ರೆ ಒಬ್ಬ ತಹಸೀಲ್ದಾರು ಹೋಗಂಗಿಲ್ಲ ಅಲ್ವೇ? ಇದು ಎಂಥ ವಿಚಿತ್ರ. ಅಲ್ಲಿ ನಾನು ಮಲೆ ಮಹದೇಶ್ವರನ ಬಟ್ಟಿಗೆ ನಂಬಿಕೆ ಇಟ್ಕೊಂಡು ಹೋಗಂಗೆ ಇಲ್ಲ, ಏನಾಗ್ಬಿಡ್ತೀನೋ ಏನು ಅರ್ಥ ಇದಕ್ಕೆ ಅಲ್ಲ, ಅಧಿಕಾರ ಅನ್ನೋದೇ ಕಳ್ಕೊಳಕ್ಕಿರೋದು ಅಂತ ಪ್ರೂವ್ ಆಗೋಗಿ. ಅಲ್ಲ ಸರ್, ನನ್ನ ಪ್ರಶ್ನೆ ಇಷ್ಟೇ. ಇವಾಗ ನೀವು ಚಾಮರಾಜನಗರಕ್ಕೆ ಕಡೆವರೆಗೂ ಹೋಗಲೇ ಇಲ್ಲಪ್ಪ, ಉಳಿದ್ರ ನೀವು. ಇವಾಗ ಅನುಗ್ರಹ ಅಂತ ಒಂದು ಮನೆ ಇದೆ, SM ಕೃಷ್ಣ ಆ ಮನೆಗೆ ಬಂದಾಗ ವಾಸ್ತು ಬದಲಾಯಿಸೋಕ್ಕೋಸ್ಕರ 37 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಅಲ್ಲಿಗೆ ಬಂದವರು SM ಕೃಷ್ಣನೂ ಸೀಟ್ ಅವಧಿ ಮುಗಿದ ಮೇಲೆ ಹೇಳಿದ್ರು, ಮಧ್ಯ ಹೇಳಿದ್ರು, ಅದಕ್ಕೂ ಹೇಳಿದ್ರು. ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅವಧಿವರೆಗೆ ಕೂತಿರ್ತಾರೆ, ನಂತರ ಇಳಿತಾರೆ. ನೀವು ಅದಕ್ಕೆ ಮನೆ ವಾಸ್ತು, ಆಮೇಲೆ ಇವರು ನಮ್ಮ ಯಡಿಯೂರಪ್ಪನವರು ಕುಂಬಳಕಾಯಿ ಹೊಡೆದ್ರು, ಆಮೇಲೆ ಕುರ್ಚಿಗೆ 3 ಪ್ರದಕ್ಷಿಣೆ ಹಾಕಿದರು, ಆಮೇಲೆ ಆ ಕುರ್ಚಿಗೆ ಸಂಪ್ರೋಕ್ಷಣೆ 3 ಸಲ ಉಗಿದು ಕೂತರು. ಏನು ಖಾಯಮಾಗಿ ಕೂತರ? ಏನಿಲ್ವಲ್ಲ. ಜನಗಳ ಆಡ್ಕೊಳ್ಳೋಕೆ ಅವಕಾಶವಾಯಿತು. ಮೊದಲನೇದು ಒಂದು ಸಾರಿ ನಾನು ಹೇಳೋದು, ನಂಬಿಕೆ ಅನ್ನೋದು ಇದೆಯಲ್ಲ, ಅದೊಂದು ಭ್ರಮೆ. ಆ ಭ್ರಮೆ ಮೇಲೆ ನಾವು ಏನು ಕಾಮೆಂಟ್ಸು ಮಾಡಬಾರ್ದು, ಭ್ರಮೆ ಬದಲಾಯಿಸೋಕೆ ಹೋಗಬಾರ್ದು. ಭ್ರಮೆ ನಮ್ಮ ರವಿ ಹೇಳಿದಾಗೆ ಅನುಭವದಿಂದ ಮಾತ್ರ ಭ್ರಮೆಯ ಮೋಡ ಕರಗಬೇಕು. ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ದಿವಸ ನಂದು ಇದು ಭ್ರಮೆ ಅಂತ. ಆದರೆ ಅನುಭವ ಆಗ್ತಾ 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 ಭ್ರಮೆ ಕಳಿತೀವಿ. ನನ್ನ ಮಗ ನನಗೆ ಅನ್ನ ಹಾಕ್ತಾನೆ ಅಂತ ನಾನು ಇದ್ದೀನಿ ಸರ್. ಈಗ
ಆದರೆ ನಾಳೆ ನನ್ನ ಮಗ ಹೆಂಡತಿ ಬಂದಮೇಲೆ ಹೆಂಡತಿ ಕರ್ಕೊಂಡು ಅವ್ನು ಬೇರೆ ಹೋದ ಅಂದರೆ ಅವನು ಸ್ವತಂತ್ರವಾದ ಜೀವನ ಅನುಭವಿಸೋಕೆ ಹೋದ ಐಡೆಂಟಿಟಿಗೋಸ್ಕರವಾಗಿ. ನನ್ನ ನಂಬಿಕೆ ಹೋಯ್ತಾ, ನನ್ನ ಭ್ರಮೆ ಹೋಯ್ತಾ? ಯಾವುದೂ ಮೂಢ ಅಲ್ಲ, ಯಾವುದೂ ಗಾಢ ಅಲ್ಲ. ಆದರೆ ಇಷ್ಟೊತ್ತಿಗೂ ಸತ್ಯ, ನಂಬಿಕೆ ಮೇಲೆ ನಾವು ಬಾಳ್ತೀವಿ. ಜೀವನ ಅನ್ನೋದೊಂದು ರೈಲು ಸರ್. ಈ ರೈಲು ಹೋಗ್ತಿದ್ದು 2 ಕಂಬಿ ಮೇಲೆ, ಒಂದು ಭ್ರಮೆ, ಒಂದು ನಂಬಿಕೆ. ಭ್ರಮೆ ಅನ್ನೋದು ದೇವರು, ಇಟ್ ಇಸ್ ಅನ್ ಇಲ್ಯೂಷನ್. ನಂಬಿಕೆ ಅನ್ನೋದು ತಂದೆ, ಅಷ್ಟೇ. ಇವೆರಡರ ಮೇಲೆ ಹೋಗ್ತಾ ಇದೆ. ಇವೆರಡೂ ಎಲ್ಲೂ ಮೀಟ್ ಮಾಡೋಲ್ಲ, ಎಲ್ಲೂ ಮೀಟ್ ಮಾಡೋಲ್ಲ. ಮೀಟ್ ಮಾಡಿದ್ರೆ ರೈಲು ಬೀಳುತ್ತೆ. ಎರಡನ್ನೂ ಮೀಟ್ ಮಾಡಿಸ್ಲೂಬಾರ್ದು. ನಮ್ಮ ಭ್ರಮೆ ನಾವಿರೋಣ, ನಮ್ಮ ನಂಬಿಕೆ ನಮ್ಮ ಫಾಲೋ ಮಾಡೋಣ, ಫಿನಿಶ್. ಅದು ಬಿಟ್ಬಿಟ್ಟು ನೀವು ಇದನ್ನೇ ಒಂದು ದೊಡ್ಡ ಇವ ನೋಡಿ, ಕಾಂಗ್ರೆಸ್ನವ್ರು ಹೇಳ್ತಾರೆ ನೋಡಿ ಇವಾಗ ಹೋಗಿದ್ದಾರೆ ಬೀಳ್ತಾರೆ ಈಗ ಅಂತ ಇವರು ಅಂತಾರೆ. ಇವ್ರು ಹೇಗೂ ಅವರಾಗೆ ಬೀಳಲಿ ಅಂತ ಕಾಯ್ತಿರೋರು. ಮೊದಲಿಂದು ಹೇಳ್ತಿದ್ರು ನಾವು ಬೀಳಿಸಲ್ಲ, ಅವರೇ ಬೀಳ್ತಾರೆ ಅಂತ. JDSನವರು ಮಾತೇ ಹೇಳ್ತಿಲ್ಲ. ಕುಮಾರಸ್ವಾಮಿ ಹೋಗಿ ಬಂದಿರೋದ್ರಿಂದ ಮಾತೇ ಹೇಳ್ತಿಲ್ಲ. ಕುಮಾರಸ್ವಾಮಿಗೆ ಗೊತ್ತಿತ್ತು 20 ತಿಂಗಳಾದಮೇಲೆ ನಾನು ಕೊಡಬೇಕಾದ ಅಧಿಕಾರ ಅಂತ. ಇವಾಗ ಇದೇ ಮಾತನ್ನು ಇವ್ರಿಗೆ ಅಪ್ಲಿಕಬಲ್ ಮಾಡಿ ಇವರು ಆಡ್ತಾ ಇದ್ದಾರೆ. ಅಂದರೆ ರಾಜಕೀಯಕರಣ ಮಾಡಲಿಕ್ಕೆ ಪ್ರತಿಯೊಂದು ಮಾನವನ ನಡೆನುಡಿಗಳನ್ನು, ಭಾವನೆಗಳನ್ನು, ರಸಾನುಭೂತಿಗಳನ್ನು ಎಲ್ಲವನ್ನೂ ರಾಜಕೀಯಕರಣ ಮಾಡಿ ನೋಡೋದ್ರಿಂದ ಏನಾಗುತ್ತೆ? ಇಲ್ಲಣ್ಣ, ಇನ್ನೊಂದು ವಿಶೇಷ ಶೆಟ್ಟರ್ ಮಾತಲ್ಲಿ, ಅದೇ ನಿಮಿಷ ಶೆಟ್ಟರ್ ಮಾತಲ್ಲಿ ಏನು ಅಂದರೆ, ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಈ ಘೋಷಣೆ ಮಾಡಿದ ಮೇಲೆ ಹೋಗಿದ್ದಾರೆ. ಇವಾಗ ಅದೆಷ್ಟು ನಂಬಿಕೆ ಇರ್ಬೋದು? ಅವಾಗ ಬಿಜೆಪಿ ಬರಲಿಲ್ಲಪ್ಪ. ಅಲ್ಲ, ಅದು ಬೇರೆ ವಿಷಯ ಅಲ್ಲಲ್ಲ. ಅದಕ್ಕೆ ಚಾಮರಾಜನಗರಕ್ಕೆ ಹೋದ್ರು, ಇಲ್ಲಿ ಹೆಂಗ ಬಿಡಿದ್ರು ಸರ್? ಈಗ ಹೋದ್ರು ತಪ್ಪೆ, ಹೋಗಿದ್ರು ತಪ್ಪೆ, ಹೋಗುವಂತ ಸಮಯ ಗಳಿಗೆ ಎಲ್ಲದನ್ನು ನೋಡ್ಬೇಕಾ? ಹೇಳ್ತಾರ ಸರ್, ಏನು ಬದುಕಿದ್ರೆ ಬಾಯಿ ಬಿಡಕತ್ತಾರೆ, ಕೆಟ್ಟರೆ ಬೀಜೋದು ಬಿಡ್ಕತ್ತಾರೆ ಅಂತ. ಸರ್, ವಸ್ತುಸ್ಥಿತಿ ಆಧಾರ ವೈಜ್ಞಾನಿಕವಾಗಿ ನಾವೇ ಕಟ್ಟುಪಾಡುಗಳು ಹಾಕೊಂಡಿರೋ ನಿಯಮಗಳೇನು ಅಂತ ಇದ್ದಾವೆ. ಇದನ್ನು ಸಾರ್ವಜನಿಕವಾಗಿ ಮಾಡುವಾಗ ಈ ನಂಬಿಕೆಗಳನ್ನೆಲ್ಲ ಕಳ್ಕೋಬೇಕು. ನಾವು ನೆಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಜಾಗ, ಸ್ಥಾನಮಾನ ಆ ಲೆಕ್ಕಕ್ಕೆ ಹೋದ್ರೆ ನಾನು 30 ವರ್ಷದ ಮುಖ್ಯಮಂತ್ರಿ, ಒಂದು 30 ಸತಿ ಹೋಗಿದ್ದೀನಿ, ಇನ್ನೂ ಕಳ್ಕೊಂಡಿಲ್ಲ. ನಾನು ಹೆಂಗೆ ಹೇಳಬೇಕು ಅಂತಂದರೆ ಹೋಗೋದಾದ್ರೆ ಹೋಗಲಿ, ನಂದು ನೋಡೋಣ, ಇನ್ನೂ ಒಂದು ಸತಿ ಹೋಗ್ತೀನಿ. ನಾನು ಹೋಗೋದೇ ಇಲ್ಲ, ಅಲ್ಲೇ ಹೋಗಿ ಇರ್ಬೋದು ಬೇಕಾದ್ರೆ. ಓಕೆ, ಎಸ್ ಸರ್, ಫೈನ್. ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಇನ್ನೊಟ್ಟು ಚರ್ಚೆ ಮಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.